ಹಾಯ್ ಮಕ್ಕಳೇ, ನೀವೆಲ್ಲರೂ ಬೇಸಿಗೆ ರಜೆಯಲ್ಲಿ ಇದ್ದೀರಿ. ಆದರೂ ಈಗ ಬರಗಾಲದ ನಿಮಿತ್ತವಾಗಿ ಬಿಸಿಯೂಟ ಇರೋದರಿಂದ ಎಲ್ಲ ಶಾಲೆಗೆ ಬರ್ತಾ ಇದ್ದೀರಿ, ತುಂಬ ಸಂತೋಷ. ಆದರೆ ಮಧ್ಯಾಹ್ನದಿಂದ ಶಾಲೆ ರಜೆ ಇರೋದರಿಂದ ನೀವು ಮನೆಯಲ್ಲಿ ಖಾಲಿ ಇರ್ತೀರಿ ಅನ್ನೋ ಉದ್ದೇಶಕ್ಕೆ ಪ್ರತಿದಿನ ಒಂದು 5 ಪ್ರಶ್ನೆಗಳನ್ನು ನಿಮ್ಗೆ ಕೊಡಬೇಕಂತ ಅಂದ್ಕೊಂಡೀನಿ. ಇವತ್ತು ಪರಿಸರ ಅಧ್ಯಯನದ ಬಗ್ಗೆ ಒಂದು 5 ಪ್ರಶ್ನೆಗಳನ್ನು ಕೊಡ್ತೀನಿ. ತಾವೆಲ್ಲರೂ ಮಾರನೇ ದಿನ ಶಾಲೆಗೆ ಬರುವಾಗ ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಕೊಂಬಂದರೆ ಸಾಕು. ಈಗ ಮೊದಲ ಪ್ರಶ್ನೆ. ಇದು ಒಂದು ಮಾಂಸಾಹಾರಿ ಪ್ರಾಣಿ. ಸುಳಿವು: ಮೇಕೆ, ಕುದುರೆ, ಚಿರತೆ, ಎತ್ತು. ಎರಡನೇ ಪ್ರಶ್ನೆ. ಈ ಸಸ್ಯದ ಕಾಂಡವನ್ನು ಆಹಾರವಾಗಿ ಬಳಸುತ್ತೇವೆ. ಸುಳಿವು: ಚವಳೆ ಗಿಡ, ಮೆಣಸಿನ ಗಿಡ, ಗಜ್ಜರಿ ಗಿಡ, ಬೆಂಡೆ ಗಿಡ. ಮೂರನೇ ಪ್ರಶ್ನೆ. ಈ ಆಹಾರ ಪದಾರ್ಥವನ್ನು ಹಬ್ಬದ ದಿನದಂದು ಮಾಡಲಾಗುತ್ತದೆ. ಸುಳಿವು: ಇಡ್ಲಿ, ಉಪ್ಪಿಟ್ಟು, ಅನ್ನ, ಕರಿಗಡುಬು. ಈ ವಾಹನ ನಿಧಾನವಾಗಿ ಹೋಗುವ ವಾಹನವಾಗಿದೆ. ಸುಳಿವು: ಬಸ್ಸು, ಎತ್ತಿನ ಗಾಡಿ, ಲಾರಿ, ಕಾರು. ನಿಸರ್ಗದ ಅದ್ಭುತ ಶಿಲ್ಪಿ ಎಂದು ಈ ಪಕ್ಷಿಯನ್ನು ಕರೆಯುತ್ತಾರೆ. ಸುಳಿವು: ಗುಬ್ಬಿ, ಗೀಜಗ, ಮೈನಾ, ಕಾಗೆ. ಮಕ್ಕಳೇ, ಇವೆಲ್ಲ ನಿಮ್ಮ ಕಲಿಕಾ ಬಲವರ್ಧನೆ ಪುಸ್ತಕದಲ್ಲಿ ಬಂದಂಥ ಪ್ರಶ್ನೆಗಳೇ. ಇವುಗಳನ್ನು ನೀವು ಆಲೋಚನೆ ಮಾಡಿ ಸರಿಯಾಗಿ ಉತ್ತರಿಸ್ಕೊಂಡು ಬರ್ತೀರಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.